ಹೈ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಈಶ್ವರಿ ಹೇಗಾದರೂ ಮಾಡಿ ಸುಭಾಷ್ ಆಕ್ಸಿಡೆಂಟ್ ಮಾಡಿದ್ದಲ್ಲ ಅನ್ನೋ ಪ್ಲ್ಯಾನ್ ಮಾಡಿ ಬೇರೆ ಯಾರನ್ನ ಕರೆಸಿ ಅವರಿಗೆ 1,00,000 ಕೊಟ್ಟಿರ್ತಾರೆ. ನೋಡು, ಯಾವುದೇ ಕಾರಣಕ್ಕೂ ನೀನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಅನ್ಬೇಕು. ಸುಭಾಷ್ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಗೊತ್ತಾಗಲ್ಲ, ಗೊತ್ತಾಗಬಾರ್ದು ಅಷ್ಟೇ. ನೋಡು, ಈ ದುಡ್ಡು 1,00,000 ಇಟ್ಕೋ, ಮಿಕ್ಕಿಳಿರೋದನ್ನು ನಾನು ನಿನಗೆ ತಲುಪಿಸ್ತೀನಿ. ಆದರೆ ಈಗ ನೀನು ಅದೇನೇ ತಿರ್ಗಾ ಮುರ್ಗಾ ಮಾಡಿ ಪ್ರಶ್ನೆ ಕೇಳಿದ್ರು ಕೂಡ ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಒಪ್ಕೋಬೇಕು ಅಷ್ಟೇ, ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಅಯ್ಯೋ ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ಅದ್ರ ಬಗ್ಗೆ ನೀವೇನು ಯೋಚಿಸ್ಬೇಡಿ, ಅದನ್ನು ನಾನು ನೋಡ್ಕೊತೀನಿ ಅಂತ ದುಡ್ಡು ತೊಗೊಂಡು ಹೋಗ್ತಾರೆ. ನೋಡೇ ಚಿತ್ರ ಈಗ ಇದೆ. ಈ ಸುಭಾಷ್ನಿಂದ ಇದು ಒಂದು ದಾರಿ ತಪ್ಪಿಸ್ಕೊಂಡ್ವಿ, ಹಾಗೆ ಭದ್ರನ್ ಕಿವಿಗೆ ಸರಿಯಾಗಿ ಊದಿದ್ವಿ. ಇನ್ನು ಭದ್ರ ಇನ್ನು ವಿದ್ಯನ್ ಬಿಡೋ 100ಕ್ಕೆ 100 ಮಾತು ನಂದೇ ಆಗುತ್ತೆ, ನೋಡ್ತಾ ಇರು ಅಂತ ಇಲ್ಲಿ ಈಶ್ವರಿ ನಗ್ತಾ ಇರ್ತಾರೆ. ವಾ ಕೊನೆಗೂ ನಮ್ಮ ಪ್ಲಾನೇ ಸಕ್ಸಸ್ ಆಗುವ ಕಾಣಿಸ್ತಾ ಇದೆ ಅಂತ ಚಿತ್ರ ಹೇಳ್ತಾ ಇರ್ತಾರೆ. ಈ ಕಡೆ ಭದ್ರ ವಿದ್ಯನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಈಶ್ವರಿ ಹೇಳಿದ್ದನ್ನು ಯೋಚಿಸ್ತಾ ಇರ್ತಾರೆ. ಆದರೂ ವಿದ್ಯಾ ಆ ರೀತಿ ತಪ್ಪು ಮಾಡೋಕ್ಕಿಲ್ಲ ಅನ್ನಿಸ್ತಾ ಇದೆ. ನನ್ನ ವಿದ್ಯಾ ತುಂಬ ಒಳ್ಳೆಯವಳು ಅನ್ನಿಸ್ತಾ ಇದೆ. ಆದರೆ ಚಿಕ್ಕತ್ತೆ ಈ ರೀತಿ ಹೇಳ್ತಾ ಇದ್ದಾರಲ್ಲ, ಅಂದರೆ ವಿದ್ಯಾ ನಿಜವಾಗ್ಲೂ ಬೇರೆ ಏನಾದರೂ ಅಂತ ಯೋಚನೆ ಮಾಡೋಕೆ ಹೋಗ್ತಾ ಇರ್ತಾರೆ ಭದ್ರ. ಮತ್ತೆ ಈ ಕಡೆ ಇಲ್ಲಿ ಚೆಲುವ ಅಂತೂ ಬೇಡ ಕಣಮ್ಮಿ, ಬೇಡ, ಯಾವುದೇ ಕಾರಣಕ್ಕೂ ನೀನು ಮನೆ ಬಿಟ್ಟು ಹೋಗೋದು ಬೇಕಾಗಿಲ್ಲ, ನಾನೇ ಹೊರಟೋಗ್ತೀನಿ, ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ. ಆಗ ಚೆಲುವ ತಾಯಿ, ಲೇ ಬಡ್ಕೊಂಡೆ ಬಡ್ಕೊಂಡ್ಲೆ, ಆವತ್ತಿಂದ ನಿನ್ನ ಹತ್ರ ಎಷ್ಟು ಸಾರಿ ಬಡ್ಕೊಂಡೆ, ನನ್ನ ಮಾತ್ಕೊಂದು ಸ್ವಲ್ಪನೂ ಕಿವಿ ಕೊಟ್ಟಿಲ್ಲ, ಈಗ ಜೂ ಕುಡುಕು ಅಂತ ಹೇಳಿ ಈಗ ಈ ರೀತಿ ಆಗೋಯ್ತು. ವಿದ್ಯಾ ಹೇಳಿದ್ದೆ ಕರೆಕ್ಟು, ನೀನು ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡೇ ಇಲ್ಲ ಕಣ್ಲ, ಬಡ್ಕೊಂಡಿದ್ರು ಕೂಡ ನೀನು ನನ್ನ ಮಾತೇ ಕೇಳಲಿಲ್ಲ ಅಂತ ಹೇಳಿ ಇಲ್ಲಿ ಚೆಲುವ ತಾಯಿ ಹೇಳ್ತಾರೆ. ಆದರೆ ಈ ಕಡೆ ಚೆಲುವ ಮಾತ್ರ ನಾನು ಬರೋಕ್ಕಿಲ್ಲ, ನಾನು ಯಾವುದೇ ಕಾರಣಕ್ಕೂ ಇನ್ಮೇಲೆ ಇಲ್ಲಿರೋಕ್ಕಿಲ್ಲ ಅಂತ ಕಣ್ಣೀರು ಹಾಕ್ತಾ ಅಲ್ಲಿಂದ ಹೋಗ್ತಾರೆ. ಆಗ ರತ್ನ ಹೋಗ್ಬಿಟ್ಟು, ಅಯ್ಯೋ ಎಲ್ಲಿ ಹೋಗ್ತೀಯಯ್ಯ, ನಿಂಗೆ ತಲೆ ಕೆಟ್ಟಾಯ್ತಾ ಅಂತ ಈ ಕಡೆ ರತ್ನ ಕೇಳ್ತಾರೆ. ಇಲ್ಲ ಕಣಮಿ, ವಿದ್ಯಾ ಈಗ ಹೇಳಿಬಿಟ್ಲು, ಇನ್ಮೇಲೆ ನಾನು ಇಲ್ಲಿರೋದು ಸರಿಯಲ್ಲ ಅಂತ ಚೆಲುವ ಕಣ್ಣೀರು ಹಾಕ್ತಾರೆ. ಆಗ ವಿದ್ಯಾ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ನೋಡು ನೀನು ಇನ್ಮೇಲೆ ಕುಡೋದು ಜೂಜು ಇದೆಲ್ಲ ಬಿಡೋದಾದರೆ ಮಾತ್ರ ಈ ಮನೆಯಲ್ಲಿ ಇರ್ಬೋದು, ಇಲ್ಲಾಂದರೆ ನಾವೇ ಗಂಟು ಮೂಟೆ ಕಟ್ಕೊಂಡು ಹೊರಟೋಗ್ಬಿಡ್ತೀವಿ ಅಂತ ವಿದ್ಯಾ ಹೇಳ್ತಾರೆ. ಇಲ್ಲ ಕಣವ, ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀವಿ, ಇನ್ಮೇಲೆ ಅದು ಯಾವುದು ಕೂಡ ನಾನು ಮುಟ್ಟೋದೇ ಇಲ್ಲ ಅಂತ ಚೆಲುವ ಹೇಳ್ತಾರೆ. ಆಗ ವಿದ್ಯಾಗೆ ಸಮಾಧಾನ ಆಗುತ್ತೆ. ಈ ಕಡೆ ರತ್ನಗೂ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ. ವಿದ್ಯಾ ಅಂತೂ ಎಲ್ಲ ಕಡೆ ಚಾಲೆಂಜ್ ಮಾಡಿರ್ತಾರೆ, ನಾನು ನನ್ನ ಕೈಯಾರೆ ದುಡ್ದು ಸಂಪಾದನೆ ಮಾಡಿ ಡಾಕ್ಟರ್ ಆಗೇ ಆಗ್ತೀನಿ ಅಂತ ಮನೆಯವ್ರ ಮುಂದೆ ಚಾಲೆಂಜ್ ಮಾಡ್ತಾರೆ. ಅದೇ ರೀತಿ ಭದ್ರಂತ ಕೂಡ ಚಾಲೆಂಜ್ ಮಾಡಿ ಬರ್ತಾರೆ. ಇಲ್ಲ, ನಾನು ಏನಾದರೂ ಮಾಡಲೇಬೇಕು, ನನ್ನ ಹೊಟ್ಟೆಯಲ್ಲಿರೋ ಮಗ ಮೇಲೆ ಆಣೆ ಮಾಡ್ತೀನಿ, ಮಗ ನೀನು ಅವ್ರ ಮಗನೇ ಅನ್ನೋದಕ್ಕೆ ಸಾಕ್ಷಿ ಸಮೇತ ಅವ್ರ ಮುಂದೆ ಬಯಲ್ ಮಾಡಿಲ್ಲ ಅಂದರೆ ನನ್ನ ಹೆಸರು ವಿದ್ಯಾನೇ ಅಲ್ಲ ಅಂತ ವಿದ್ಯಾ ಅಂದ್ಕೊಂಡು ಇಲ್ಲಿ ತುಂಬಾ ಹೋರಾಡೋಕ್ಕೆ ಶುರು ಮಾಡ್ತಾ ಇರ್ತಾರೆ. ಈ ಕಡೆ ಭದ್ರಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಲ್ಲ ಅಂತಮ್ಮ, ನೀ ಮಾಡಿದ್ದು ನನಗೆ ಯಾಕೋ ಸರಿ ಅಂತ ಕಾಣಿಸ್ತಾ ಇಲ್ಲ, ಪಾಪ ಅಲ್ಲ ಅಷ್ಟಕ್ಕೂ ನಿನ್ನ ಹೆಂಡತಿ ಮೇಲೆ ನಿನಗೆ ನಂಬಿಕೆ ಇಲ್ವಾ, ವಿದ್ಯಾ ಅದಕ್ಕೆ ಎಂಥವ್ರು ಅಂತ ನನಗೆ ಗೊತ್ತಿದೆ, ಆದರೂ ದೂರ ಮಾಡ್ಕೋಬೇಡ ಅಂತಮ್ಮ, ನನ್ನ ಮಾತು ಕೇಳು ಅಂತಮ್ಮ ಅಂತ ಕಾಟ್ಲೆ ಹೇಳ್ತಾ ಇರ್ತಾರೆ. ಮುಚ್ಚೋ ಬಾಯಿ, ನೀನೇನೋ ಹೇಳೋದು ನನಗೆಲ್ಲ ಗೊತ್ತಿದೆ, ಅವಳು ಎಂಥವಳು, ಇಲ್ಲ ಅವಳು ಹೊಟ್ಟೆಯೊಳಗಿರೋ ಮಗು ನಂದಲ್ಲ ಅಂತ ಕಿರ್ಚಾಡ್ತಾ ಇರ್ತಾರೆ ಭದ್ರ. ಆಗ ಕಾಟ್ಲೆಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ನಾನು ಏನು ಮಾಡಲಿ, ಇಂಥ ಒಳ್ಳೆ ಹಾಲು ಜಂತರ ಇದ್ರು ಇವರಿಬ್ಬರನ್ನ ದೂರ ಮಾಡಿ ಏನು ಮಾಡೋದು, ಇಲ್ಲ ಯಾವುದೇ ಕಾರಣಕ್ಕೂ ಇವರಿಬ್ಬರು ದೂರ ಆಗಬಾರ್ದು, ಇವರಿಬ್ಬರನ್ನ ಒಂದು ಮಾಡಬೇಕು, ಭದ್ರಾಗೆ ನಿಜ ಗೊತ್ತಾಗಬೇಕು, ಅಂದರೆ ವಿದ್ಯಾ ಅದಕ್ಕೆ ಹೊಟ್ಟೆಯಲ್ಲಿರೋ ಮಗು ಭದ್ರದೇ ಅನ್ನೋದು ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಆಗ ಭದ್ರ ಮನೆಯವರೆಲ್ಲರೂ ಕೂಡ ಒಪ್ಕೊತಾರೆ ಅಂತ ಕಾಟ್ಲೆ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಈ ಕಡೆ ಮನೆಯಲ್ಲಿ ಈಶ್ವರಿ ಅಂತೂ ದೊಡ್ಡದಾಗಿ ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಶಿವರಾಮೇಗೌಡರು ಮನೆಯವರೆಲ್ಲರೂ ಕೂಡ ಇರ್ತಾರೆ. ಅಲ್ಲ ಬಾವ, ಹೀಗೆ ಆಗ್ತಾಯಿದ್ರೆ ಮುಂದೇನು, ಅಲ್ಲ ಇದೇ ರೀತಿ ಆಗ್ತಾಯಿದ್ರೆ ನಮ್ಮ ಭದ್ರನ ಜೀವನ ಏನು, ನನಗೆ ಯಾಕೋ ತುಂಬಾ ಕಷ್ಟ ಆಗ್ತೈತೆ ಅನಿಸ್ತಾ ಇದೆ. ಈ ವಿದ್ಯಾ ಮಾಡಿದ್ದಕ್ಕೂ ಹಾಗೆ ಅವಳು ಹೊಟ್ಟೆಲಿರೋ ಮಗ
ಭದ್ರದಲ್ಲ ಅಂದಮೇಲೆ ಯಾಕಿಷ್ಟು ಮುಂದೆ ಹೋಗೋದು, ಬಿಟ್ಬಿಡೋಣ, ಅವಳಷ್ಟಕ್ಕೆ ಅವಳನ್ನು ಬಿಡೋದು ಒಳ್ಳೇದು ಅನ್ನಿಸ್ತೈತೆ ಬಾವ. ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಭದ್ರ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ ಬಾವ ಅಂತ ನಾಟಕದ ಮಾತುಗಳನ್ನಾಡ್ತಾರೆ ಈಶ್ವರಿ. ಅದನ್ನು ಕೇಳಿಸಿಕೊಂಡ ಸಾವಿತ್ರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ಒಂದು ವೇಳೆ ಈ ರೀತಿ ಆಗಿಬಿಟ್ರೆ ಆಮೇಲೆ ವಿನಂತಿನೇ ಗಂಟಕ್ಕೆ ಕಟ್ಟಿ ಬಿಡ್ಬೋದು, ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಸಾವಿತ್ರಿ ಖುಷಿಯಾಗಿರ್ತಾರೆ. ಈ ಕಡೆ ಶಿವರಾಮೇಗೌಡರಿಗೂ ಏನು ಹೇಳಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇರಲ್ಲ. ನಮ್ಮ ತೀರ್ಮಾನ ಏನೂ ಇಲ್ಲ ಕಣಮಿ, ಇದರಲ್ಲಿ ನಮ್ಮ ಭದ್ರನೇ ಹೇಳಬೇಕು. ಲೇ ಭದ್ರ, ನೀನೇ ಇದ್ರ ಬಗ್ಗೆ ಏನಾದರೂ ಹೇಳಿಬಿಡು, ನಿನ್ನ ಮುಂದಿನ ಜೀವನ ಹೇಗೆ, ವಿದ್ಯೆನ ಕರ್ಕೊಂಡು ಬರ್ತೀಯಾ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಆಗ ಈಶ್ವರಿ, ಅಯ್ಯೋ ಬಾವ ಏನು ಮಾತಾಡ್ತಾ ಇದ್ದೀರಾ, ಗೊತ್ತಿದ್ದು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ಯಾಕೋ ಇದು ತುಂಬಾ ಮಿತಿ ಮೀರಿದಾಗಿದೆ, ಯಾಕೋ ವಿದ್ಯೆಗೆ ಡಿವೋರ್ಸ್ ಕೊಡ್ಬೋದು ಅನ್ನಿಸ್ತಾ ಇದೆ ಅಂತ ಈ ಕಡೆ ಈಶ್ವರಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಮೋಹನಾಗೆ ಶಾಕ್ ಆಗ್ತಾ ಇರುತ್ತೆ. ಆಗ ಭದ್ರ, ನೀನು ಏನೋ ಹೇಳ್ತೀಯಾ ಅಂತ ಕೇಳ್ತಾರೆ. ಆಗ ಭದ್ರವರು, ಇದರಲ್ಲಿ ಹೇಳೋದ್ರಲ್ಲಿ ಏನಿದೆ, ನನಗೆ ಬೇಡ ಅಪ್ಪಯ್ಯ, ಬೇಡ, ನನಗೆ ಅವಳು ಸವಾಸನೆ ಬೇಡ, ನಾನು ಡಿವೋರ್ಸ್ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಅವಳು ನನ್ನ ಜೊತೆಗಿರೋದು ಬೇಡ, ಬರೋದು ಬೇಕಾಗಿಲ್ಲ, ನನಗೆ ಯಾವುದೇ ಕಾರಣಕ್ಕೂ ಅವಳ ಜೊತೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ ಅಪ್ಪಯ್ಯ ಅಂತ ಭದ್ರ ಹೇಳೇ ಬಿಡ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿಗೆ ತುಂಬಾ ಖುಷಿ ಆಗ್ತಾ ಇದ್ರೆ ಈ ಕಡೆ ಮೋಹನಗೆ ಹಾಗೆ ಶಿವರಾಮೇಗೌಡರು ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಲೇ ಭದ್ರ, ಏನೋ ಮಾತಾಡ್ತಾ ಇದೆಯಾ, ಅಲ್ಲ ಕಣ್ಲ, ನಿಜನೋ ತಪ್ಪೋ ಸರಿನೋ ಏನು ಅಂತ ತಿಳ್ಕೊಂಡ್ರೆ ಈ ರೀತಿ ಸಡನ್ನಾಗಿ ತೀರ್ಮಾನ ತಗೊಳ್ಳೋದು ಸರಿಯಲ್ಲ ಕಣ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ, ಗೊತ್ತಿಲ್ಲ ಅಪ್ಪಯ್ಯ, ಒಟ್ಟಿನಲ್ಲಿ ಇದು ನಿಜಾನೇ, ಯಾವುದೇ ಕಾರಣಕ್ಕೂ ಅವಳು ಹೊಟ್ಟೆಯಲ್ಲಿರೋ ಮಗ ನಂದಲ್ಲ ಅಪ್ಪಯ್ಯ ಅಂತ ಭದ್ರ ಹೇಳ್ತಾರೆ. ಆಗ ಮೋಹನ್ ಅವರು, ಏನು ಮಾತಾಡ್ತಾ ಇದೆಯಾ ಭದ್ರ, ಸ್ವಲ್ಪ ಯೋಚನೆ ಮಾಡ್ಲಾ, ನೋಡು ವಿದ್ಯಾ ಎಂತೋಳು ಅಂತ ನಿನಗೆ ಗೊತ್ತು, ತುಂಬ ಒಳ್ಳೆಯವಳು ಕಣ್ಲ, ಅವಳು ತುಂಬ ಮುಗ್ಧತೆ ಅಂತ ಈ ಕಡೆ ಮೋಹನ ಹೇಳ್ತಾರೆ. ಆಗ ಈಶ್ವರಿ, ನೋಡೋಕ್ಕೆ ಎಲ್ಲರೂ ಹಾಗೆ ಇರ್ತಾರೆ, ಒಳಗಡೆ ನೋಡಿದ ಮೇಲೆ ಗೊತ್ತಾಗೋದು ಅಂತ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ಮೋಹನಿಗೆ ಕೋಪ ಬರ್ತಾ ಇರುತ್ತೆ. ಈ ಕಡೆ ಭದ್ರ ಮಾತ್ರ ಕೋಪ ಮಾಡಿಕೊಂಡು ಸೀದಾ ರೂಮ್ಗೆ ಹೋಗ್ತಾ ಇರ್ತಾರೆ. ಈ ಕಡೆ ವಿದ್ಯಾ ಅಂತೂ ಇಲ್ಲ, ನಾನು ನನ್ನ ಮಗ ಗೌಡ್ರದ್ದೆ ಅಂತ ಸಾಬೀತು ಮಾಡಬೇಕು ಅಂದರೆ ನಾನು ಈಗಲೇ ಆಸ್ಪತ್ರೆ ತಾವ ಹೋಗಬೇಕು, ಆ ಮಗ ಗೌಡ್ರದ ಹಾಗೆ ಆಗುತ್ತೆ, ಆಮ್ಯಾಕೆ ಯಾವುದೇ ಕಾರಣಕ್ಕೂ ಅವ್ರ ಮನೆ ನಾನು ಸುಳಿಯಲ್ಲ, ನನ್ನ ಚಾಲೆಂಜಲ್ಲಿ ನಾನು ಗೆದ್ದೇ ಗೆಲ್ತೀನಿ, ನನ್ನ ದುಡ್ಡಲ್ಲೇ ನಾನು ದುಡಿದು ಸಂಪಾದನೆ ಮಾಡಿ ಡಾಕ್ಟ್ರ್ ಆಗೇ ಆಗ್ತೀನಿ, ಆಮ್ಯಾಕೆ ಅವ್ರು ಏನು ಮಾಡ್ತಾರೆ ನಾನು ನೋಡ್ತೀನಿ, ಯಾವುದೇ ಕಾರಣಕ್ಕೂ ಅವ್ರ ಮನೆ ಕಾಲು ಕೂಡ ನಾನು ತುಳಿಯಲ್ಲ ಅಂತ ಈ ಕಡೆ ವಿದ್ಯೆ ಅಂದ್ಕೊಂಡಿರ್ತಾರೆ. ಈ ಕಡೆ ಭದ್ರಾಗೂ ಕೂಡ ವಿದ್ಯೆನ ಮೇಲೆ ತುಂಬಾ ಆಸೆ ಇರುತ್ತೆ. ರೂಮ್ಗೆ ಬಂದ ಭದ್ರ ವಿದ್ಯೆ ಫೋಟೋನೇ ನೋಡ್ತಾ ಇರ್ತಾರೆ, ಹಳೆದನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾರೆ, ವಿದ್ಯೆಗೆ ಡಿವೋರ್ಸ್ ಕೊಡೋದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಕಾಟ್ಲೆ ಬಂದುಬಿಟ್ಟು, ಬೇಡ ಅಣ್ತಮ್ಮ, ಬೇಡ, ನನ್ನ ಮಾತು ಕೇಳು ಅಣ್ತಮ್ಮ, ಇದರಲ್ಲಿ ಯಾರೋ ಬೇಕು ಅಂತಲೇ ಮಾಡ್ತಾ ಇದ್ದಾರೆ, ನಿಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಣ್ತಮ್ಮ, ದಯವಿಟ್ಟು ನನ್ನ ಮಾತು ಕೇಳು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಭದ್ರ ಇಲ್ಲಿ ಈಶ್ವರಿ ಪ್ಲ್ಯಾನನ್ನೇ ಉಲ್ಟಾ ಮಾಡಿ ವಿದ್ಯೆನ ಜೊತೆಯಾಗಿ ಕರ್ಕೊಂಡು ಬರ್ತಾರಾ ಅಥವಾ ವಿದ್ಯೆನ ಮನಸ್ಸು ಒಲಿಸ್ತಾರಾ, ವಿದ್ಯಾ ಇಲ್ಲಿ ಗೌಡ್ರ ಮಾತಿಗೆ ಕರಗ್ತಾರಾ ಅಥವಾ ವಿದ್ಯಾ ಚಾಲೆಂಜಲ್ಲಿ ಗೆಲ್ಲಬೇಕು ಅಂತ ಹೊರಟಿದ್ದಾರೆ, ಮುಂದೆ ಏನಾಗುತ್ತೆ, ಈಶ್ವರಿ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗಿ ಹೋಗುತ್ತಾ ಅಂತ ಮುಂದೆ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.